ರೀ ಫ್ಲೈಟ್ ಬುಕ್ ಮಾಡಿರ್ಲ ನೆಕ್ಸ್ಟ್ ಮಂತ್ ಫ್ರೀ ಇದೀವಿ ಎಲ್ಲರೂ ಒಂದ್ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗುನು. ಹೆಂಗ್ ಹೌದು ಇನ್ನು ಪಾಸ್ಪೋರ್ಟ್ ಇಲ್ಲ ವೀಸಾ ಇಲ್ಲ ಡೈರೆಕ್ಟ್ ಆಗಿ ನಾವು ಇಂಟರ್ನ್ಯಾಷನಲ್ ಟೂರ್ ಮಾಡಕ್ ಸಾಧ್ಯ ಐತನ? ರೀ ಹಂಗಂದ್ರ ಪಾಸ್ಪೋರ್ಟ್ ವೀಸಾ ಜಲ್ದಿ ಅಪ್ಲೈ ಮಾಡ್ಲಿಕ್ ಹೋಗುನು. ಓಕೆ, ಮೊದ್ಲ ಪಾಸ್ಪೋರ್ಟ್ ಅಪ್ಲೈ ಮಾಡ್ನು, ಆಮೇಲೆ ವೀಸಾ ಅಪ್ಲೈ ಮಾಡೋಣ. ಯಾಕ್ರಿ ಪಾಸ್ಪೋರ್ಟ್ ಜೊತೆ ವೀಸಾನು ಬರತಿತ್ಲ್ಯಾ? ನಿಮಗ್ ಟೂರ್ ಕರ್ಕೊಂಡ್ ಹೋಗಾಕ್ ಮನಸ್ಸಿಲ್ಲ ಅದಕ್ಕ ನೀವ್ ಹಿಂಗ್ ಹೇಳಾತೀರಿ. ಪಾಸ್ಪೋರ್ಟ್ ಬೇರೆ ಅಂತ ವೀಸಾ ಬೇರೆ ಅಂತ. ಏ ಪಾಸ್ಪೋರ್ಟ್ ಅಂದ್ರೆ ಏನ, ವೀಸಾ ಅಂದ್ರೆ ನಿನಗೆ ಗೊತ್ತೈತಿ? ನಂಗ್ ಗೊತ್ತೈತಿ ನೀವೆಲ್ಲಾ ಸುಳ್ಳ ಹೇಳಾತೀರಿ ಅಂತ. ದೇವ್ರ ಸಾಕಾತ್ ನೋಡಿ ನಿನಗಾರ ಹೇಳಿ. ನೋಡು, ಪಾಸ್ಪೋರ್ಟ್ ಅಂದ್ರೆ ವೀಸಾ ಅಂದ್ರೆ ಏನಂತ ಹೇಳ್ತೀನಿ, ನೆಟ್ ಕ್ಲಿಯರ್ ಆಗಿ ಕೇಳ್ಕೊಂಬಿಡಿ. ಈಗ ಪಾಸ್ಪೋರ್ಟ್ ಅನ್ನೋದು ಒಂದು ಇಂಟರ್ನ್ಯಾಷನಲ್ ಐಡೆಂಟಿಟಿ ಪ್ರೂಫ್. ಯಾವುದೇ ಒಂದು ದೇಶದ ನಾಗರಿಕ ಮತ್ತೊಂದು ದೇಶಕ್ಕೆ ಟ್ರಾವೆಲ್ ಮಾಡ್ಬೇಕಂತಂದ್ರ ಈ ಪಾಸ್ಪೋರ್ಟ್ ಅನ್ನೋದು ಕಂಪಲ್ಸರಿ ಬೇಕೇ ಬೇಕಾಗತ್ತೆ. ಯಾಕಂದ್ರೆ ಈ ಪಾಸ್ಪೋರ್ಟ್ ಅನ್ನ ಯಾವುದೇ ಒಂದು ದೇಶದ ನಾಗರಿಕರಿಗೆ ಅವ್ರದೇ ಆದ ದೇಶದ ಗೋರ್ಮೆಂಟ್ ಇಂದ ಇದು ಅಪ್ರೂವ್ ಆಗಿ ಬಂದಿರುವಂತ ಒಂದು ಐಡೆಂಟಿಟಿ ಪ್ರೂಫ್. ಅದಕ್ಕೋಸ್ಕರ ಇದನ್ನ ಪಾಸ್ಪೋರ್ಟ್ ಅಂತ ಕರೀತಾರೆ. ಈ ಪಾಸ್ಪೋರ್ಟ್ ಇಂದ ನಾವು ಬೇರೆ ದೇಶಕ್ಕೆ ಹೋಗಕ್ ಸಾಧ್ಯನೇ ಇಲ್ಲ. ಓ ಹೌದು, ಹಂಗಂದ್ರೆ ವೀಸಾ ಅಂದ್ರೆ ಏನ? ಇನ್ನು ವೀಸಾ ಅಂದ್ರ ನಾವು ಯಾವುದೇ ಒಂದು ಕಂಟ್ರಿಗೆ ಹೋಗ್ಬೇಕಂತಂದ್ರ ಆ ಕಂಟ್ರಿಯವ್ರ ಪರ್ಮಿಷನ್ ತಗೋಬೇಕು. ಆ ಪರ್ಮಿಷನ್ ತಗೋಬೇಕಂದ್ರೆ ಆ ಕಂಟ್ರಿಯ ಎಂಬಾಸಿಗ್ ನಾವು ಅಪ್ಲೈ ಮಾಡ್ಬೇಕಾಗತ್ತೆ, ಆನ್ಲೈನ್ ಅಥವಾ ಆಫ್ಲೈನ್. ಅಪ್ಲೈ ಮಾಡಿದಾಗ ಅವ್ರು ನಮ್ಗ ಡಿಫ್ರೆಂಟ್ ವೆರಿಫಿಕೇಶನ್ ಮಾಡ್ತಾರೆ. ಅದ್ರೊಳಗಡೆ ನಮ್ ಬ್ಯಾಂಕ್ ಬ್ಯಾಲೆನ್ಸ್ ಆಗಿರ್ಬೋದು, ನಾವು ಯಾವ ಪರ್ಪಸ್ ಆಗಿ ವಿಸಿಟ್ ಮಾಡ್ತಾ ಇದೀವಿ, ರಿಟರ್ನ್ ಫ್ಲೈಟ್ ಟಿಕೆಟ್, ಮತ್ತೆ ಹೋಟೆಲ್ ಯಾವ್ದು ಬುಕ್ ಮಾಡಿ, ಈ ತರ ಎಲ್ಲ ಕ್ವಶನ್ ಕೇಳಿ ಆಮೇಲೆ ನಮ್ಗೆ ವೀಸಾ ಕೊಡ್ತಾರೆ ವಿತ್ ಸ್ಪೆಸಿಫಿಕ್ ಫೀಸ್. ಬೇರೆ ಬೇರೆ ಕಂಟ್ರಿದು ಬೇರೆ ಬೇರೆ ಸ್ಪೆಸಿಫಿಕ್ ಫೀಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಯಾವ್ದೇ ಒಂದು ಕಂಟ್ರಿನ ಟ್ರಾವೆಲ್ ಮಾಡ್ಬೇಕಂತಂದ್ರೆ ಫಸ್ಟ್ ನಾವು ಪಾಸ್ಪೋರ್ಟ್ ಅನ್ನ ಅಪ್ಲೈ ಮಾಡಬೇಕು. ಸೆಕೆಂಡ್, ಆ ದೇಶದ ಪರ್ಮಿಷನ್ ತಗೊಳಕೋಸ್ಕರ ವೀಸಾ ಅಪ್ಲೈ ಮಾಡಬೇಕು. ಅದಕ್ಕೆ ಇವೆರಡು, ಪಾಸ್ಪೋರ್ಟ್ ಬೇರೆನೆ, ವೀಸಾನೇ ಬೇರೆ. ಓ ಓಕೆ ಓಕೆ. ಹಂಗಂದ್ರೆ ಈಗ ಆ ಡೆಕ್ಕನ್ ಹಾಲಿಡೇಸ್ ಕಾಲ್ ಮಾಡ್ರಿ, ಫಸ್ಟ್ ಪಾಸ್ಪೋರ್ಟ್ ಅಪ್ಲೈ ಮಾಡ್ರಿ, ಆಮೇಲೆ ವೀಸಾ ಅಪ್ಲೈ ಮಾಡ್ರಿ.